ಹಲ್ಲಿಲ್ಲದ ಹಾವು, ಧೈರ್ಯ ಇಲ್ಲದ ರಾಜಕಾರಣಿ. ನಿನ್ನಂತ ವಿಜ್ಞಾನಿಗೆ ಗೊತ್ತು ನನ್ನ ಶಕ್ತಿಯ ಶೌರ್ಯ ಸಾಹಸ. ಶೌರ್ಯ ಸಾಹಸ. ನನ್ನ ಗರುಡಾಜ್, ನನ್ನ ಗರಡಿಯಲ್ಲಿ ಬೆಳೆದ ಹುಲಿ. ಹುಲಿಲೇ ಮಗನೇ. ನನ್ನ ಗರಡಿಯಲ್ಲಿ ಬೆಳೆದಿದ್ದ ಹುಲಿ ಅಷ್ಟೇ ಕಣ. ನನ್ನ ಗರಡಿಯಲ್ಲಿ ಬೆಳೆದಿದ್ದು ಮೂರು ಲೋಕದ ಗಂಡ. ಚತುರ್ಲೋಕಗಳ ಗಂಡ. ಇಡೀ 7 ಕೋಟಿ ಕನ್ನಡದ ಕಂದಲೇ ಕಂದ. ನನ್ನ ಕ್ರಾಂತಿ ವೀರನ, ನನ್ನ ಶಿಷ್ಯ ಕ್ರಾಂತಿ ವೀರನ ಒಂದೇ ಒಂದು ಒದಗಿಗೆ ನಿನ್ನ ಶಿಷ್ಯನ ಪಕ್ಕೆಲಬ ಪೊಡಿ ಪುಡಿಯಾಗಿ ಹಾದುಕೊಳ್ಳಲೇ. ನನಗೆ ಚೆನ್ನಾಗಿ ಗೊತ್ತು. ಹುಚ್ಚು ನಾಯಿ ಮುಂದೆ ಹೇಳ್ತಿರೋದು ನನಗೆ ಚೆನ್ನಾಗಿ ಗೊತ್ತು. ಶಾಸಕನಿಂದ ಗೌರವ ಕೊಟ್ಟು ಮಾತನಾಡಿದರೆ ಹತ್ತು ಮೀರಿ ಮಾತನಾಡುತ್ತಿರುವಲ್ಲ. ನಿನ್ನಲ್ಲಿ ತಾಕತ್ತನ್ನೋದ್ರೆ ಇದ್ರೆ, ನನ್ನಲ್ಲಿ ತಮ್ಮಲ್ಲ ಇದ್ರೆ ನಿಮ್ಮ ತಾಕತ್ತನ್ನ ಪಸ್ತಿ ಕಳೆಯಲೇ. ನಿನಗೆ ಈ ಹಿಂದೊಮ್ಮೆ ಹೇಗೆ ಮತ್ತೊಮ್ಮೆ ಅವಕಾಶ ಕೊಡುತ್ತೇನೆ, ಚೆನ್ನಾಗಿ ಕೇಳಿಸಿಕೊ. ಆ ಬೆಟ್ಟ ಬೆಳೆಯನ್ನು ಕಟ್ಟಿ ಕ್ರಾಂತಿಯ ಬೆಂಬಲವಾಗಿ ನಿಲ್ಲದೆ ಸುಮ್ಮನೆ ನನ್ನೊಂದಿಗೆ ಕೈ ಜೋಡಿಸಿ ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಈ ಭಾಗದ ಅಧ್ಯಕ್ಷನಾಗಿ ಮಾಡುತ್ತೇನೆ. ಮೇಲಾಗಿ ನಮ್ಮ ಸರ್ಕಾರದಿಂದ ನಿನ್ನ ಕುಸ್ತಿಯ ಕೌಶಲಕ್ಕೆ ರಾಜ್ಯ ಪ್ರಶಸ್ತಿ ಕೊಡಿಸುತ್ತೇನೆ. ಏನಿರ್ತೀಯ? ನಿನ್ನನ್ನು ಎತ್ತೆ ಕೆಲ ಮುಗಿಬೇಕಾಗುತ್ತೇನೆ. ರಾಜಕೀಯಗಳು ಹೇಳಿ ಕೇವಲ ಆಶಿತರು ಸಾಲದ ಗೆಲ್ಲಾಟ. ಒಳಗೆ ತಮ್ಮ ಬೇಕಲ್ಲ ತಮ್ಮ. ಆ ತಮ್ಮ ನಮ್ಮ ಕ್ರಾಂತಿ ಎಂಬ ಗೋಳಿಯಲ್ಲಿದೆ ಕಣ. ಗೋಳಿಯಲ್ಲಿದೆ. ಆ ಗೋಳಿಯ ಕೊಂಬು ಮುರಿದು ಚಿತ್ತು ಮಾಡಿ ಒಡಿಸಲಿಲ್ಲ ಎಂದರೆ ನಾನು ರಾಜ್ಯ ಪ್ರಶಸ್ತಿ ವಿಜೇತ ಕುಸ್ತಿ ಪೈಲ್ವಾನನಾಗಲೇ. ಕರೆಕ್ಟ್ ಕಣ, ಕರೆಕ್ಟ್. ಸತ್ಯವಾದ ಮಾತು ನಿನ್ನ ಬಾಯಿನಲ್ಲಿ ಹೊರಬಿತ್ತು ನೋಡು. ನೀನು ಕುಸ್ತಿ ಪೈಲ್ವಾನನೇ ಅಲ್ಲ. ದುಡ್ಡು ಮುಂದೆ ಇಟ್ಟು ಬೆದರಿಸಿ ಕಟಾನುಗಡಿ ಪೈಲ್ವಾನನ್ನು ಸೋಲಿಸಿ ನಿನ್ನ ತಾಕತ್ ಎಂತಾಗೈತಿ ನಾನು ನೋಡೇನೆ ಅಶೋರ, ನಾನು ನೋಡೇನೆ. ಈಗ ರಾಜಕೀಯದ ಮುಂದೆ ಬಂದು ಶರ್ಟು ಮತ್ತು ಪ್ಯಾಂಟ್ ಹಾಕಿಕೊಂಡು ಮೇಲೆ ಕತ್ತಿಯಲ್ಲ. ತಾಕತ್ತಿದ್ರೆ ಇಂದಿನ ಕುಸ್ತಿಯಲ್ಲಿ ತೋರಿಸು ನಿನ್ನ ತಾಕತ್ತನ್ನ, ತೋರಿಸು ನಿನ್ನ ತಾಕತ್ತನ್ನ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿ ಲೋಟದಲ್ಲಿ ನೀರು ಕುಡಿದು ಕುಡಿದವನು ಸಾವನು ಸಹ ಮಣ್ಣಿನ ಮಡಕೆಯನ್ನು ಸುತ್ತಿ
ತಾಲೂಕಿನ ಕಡಾಟೆ ಗ್ರಾಮದಲ್ಲಿ ಇಂದು ಶ್ರೀ ಲಕ್ಷ್ಮೀದೇವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕುಸ್ತಿ ಕಣದಲ್ಲಿ ಜಂಗಿ ಕುಸ್ತಿಯ ಪೈಲ್ವಾನ್ ಭೀಮರಾಯನ ಪರಮಶಿಷ್ಯ ನಮ್ಮೂರಿನ ಹುಲಿ ಕ್ರಾಂತಿಯ ಕಿಡಿ ಕ್ರಾಂತಿಯು ಎಲ್ಲ ಎದುರಾಳಿ ಪೈಲ್ವಾನರನ್ನು ಒಗೆದು ಪ್ರಥಮ ಬಹುಮಾನ ಪಡೆದು ನಮ್ಮೂರಿನ ಕೀರ್ತಿ ಪತಾಕೆಯನ್ನು ಉತ್ತುಂಗದ ಶಿಖರಕ್ಕೆ ಹಾರಿಸಿದನು. ಜೈ ಬಜರಂಗ ಬಲಿ ಕಿ ಜೈ. ನಮ್ಮೂರಿನ ಹುಲಿ ಕ್ರಾಂತಿ ಹೋಗ ಶಿಷ್ಯನಿಗೆ ಆಶೀರ್ವಾದ ಮಾಡಿ. ನೀನು ಕುಸ್ತಿಯಲ್ಲಿ ಗೆದ್ದಿದ್ದು ನನಗೆ ತುಂಬಾ ಸಂತೋಷವಾಯಿತು ಕಣೋ, ತುಂಬಾ ಸಂತೋಷವಾಯಿತು. ಈ ನಿನ್ನ ಗುರುವಿನ ಈ ಹುಟ್ಟುವ ಕಲೆಯನ್ನು ಈ ಗುರುವಿನ ಆಜ್ಞೆ ಪಾಲಿಸಿ ಇವತ್ತು ಕುಸ್ತಿ ಕಲೆಯಲ್ಲಿ ಗೆದ್ದ ನನಗೆ ತುಂಬಾ ಸಂತೋಷವಾಯಿತು ಕಣೋ, ತುಂಬಾ ಸಂತೋಷವಾಯಿತು. ನಾನು ನಿನಗೆ ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ನನಗೆ ಬೆಳ್ಳಿಯ ಕಡೆಯನ್ನು ಹಾಕಿದ್ದರು. ಆ ಬೆಳ್ಳಿ ಕಡೆ ನನಗೆ ದಾರಿ ಎರೆದು ಕೊಡುತ್ತಿದ್ದೇನೆ ಕಣೋ, ದಾರಿ ಎರೆದು ಕೊಡುತ್ತಿದ್ದೇನೆ. ಕ್ರಾಂತಿ, ಈ ಕಡೆ ನಿನ್ನ ಕೈಯಲ್ಲಿ ಇರುವ ತನಕ ಯಾವ ಮಗನು ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಇದು ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕೋ. ನೀವು ನನ್ನ ಮಾವನಾದರೂ ನನಗೆ ಕುಸ್ತಿ ಕಲಿಸಿದ ಗುರು. ನೀವು ಕೊಟ್ಟ ಈ ಕಾಣಿಕೆ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಬರೋವರೆಗೂ ನನ್ನೊಂದಿಗೆ ಇರುತ್ತದೆ ಗುರುಗಳೇ, ನನ್ನೊಂದಿಗೆ ಇರುತ್ತದೆ. ಗುರುಜಿ, ತಂದೆ ತಾಯಿಯಿಂದ ಮಿಗಿಲಾದ ಅನ್ನ ಹತ್ತಿಗೆ ತೆರರ ಕೈ ತುತ್ತು ಉಂಡು ಬೆಳೆದ ಉಳಿಯುವುದು. ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹತ್ತೂರು ಗಡಗಡ ಅಂತ ನಡಗಿಸಿದ ಈ ಭೀಮರಾಯನ ಗರಡಲ್ಲಿ ಬೆಳೆದ ಪೊಂಡ ಉಳಿದು. ಅದಲ್ಲದೆ ಎದುರಾಳಿ ಯಾರೇ ಇರಲಿ ಮೀಸೆ ತಿರುವಿ ಸೆಟ್ಟು ಹೊಡೆದು ಮಣ್ಣು ಮುಕ್ಕಿಸುವುದೇ ಈ ಚಲಲಗ್ಗ ಮಲ್ಲನ ಚದುರಂಗದ ಆಟ. ಶಪಾಶ್, ನಿನ್ನ ದಿಟ್ಟನ್ನು ಆಲಿಸಿ ನನಗೆ ಸಂತೋಷವಾಯಿತು. ನಾನೇ ಗೆದ್ದೆನೆಂದು ತಿರುಗಬಾರ್ಲೇ ಮಗನೇ. ಇಂದಲ್ಲ ನಾಳೆ ನಿನ್ನ ತಲೆ ಕತ್ತರಿಸಿ ಈ ಕರ್ನಾಡ ಮಣ್ಣಲ್ಲಿ ಊತಾಕಲಿಲ್ಲ ಈ ರಾಜ್ಯದ ಅಧಿಪತಿ ಮಂತ್ರಿ ವರ್ಮ ರುದ್ರಾಯಣ ಬಲಗೈ ಬಂಟ ಎಲ್ಲರಿಗೂ ಗರುಡರಾಜನೇ ಅಲ್ಲ. ಬಾಯಿಗೆ ಬಂದಂತೆ ಮಾತನಾಡಿದ್ದೇ ಆದರೆ ಆ ನಾಲಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಕೊಡಬಲು ಎಚ್ಚರದಿಂದ ಮಾತನಾಡಲು ಪುಣ್ಣಿ. ಸ್ಟಾರ್ಟಿಂಗ್ ಶುರುವತ್ತಲ್ರಿ, ನಾ ಕಡೆ ನೀ ಕಡೆ ಅಂತೇಳಿ ಇದನ್ನು ಕೇಳಿ ಬಂದ್ರಿ ಅನ್ನೋದು ಸುಸು. ನನಗೆ ಎಚ್ಚರಿಕೆ ಗಂಟೆ ವರ್ಷ ಕತ್ತೆ ಕಿರುಬ. ನಿನ್ನ ಹಿಂದೆ ಈ ಪೈಲ್ವಾನ್ ಕೂಬಿದೆ ಎಂದು ಇಷ್ಟೊಂದು ಹಾರಾಡುತ್ತೀಯಲ್ಲ ಮಗನೇ. ಹತ್ತು ನೋಡಿ ಕತ್ತರಿಸಿವೆ ಈ ನಿನ್ನ ಗುರುವಿನ ದರಿದ್ರ ದೇಹವನ್ನು.
ಶೂರತನ ತೋರಿಸಲು ಇದು ರಾಜಕೀಯ ರಂಗವೂ ಅಲ್ಲ, ಇದು ಯುದ್ಧ ಭೂಮಿನೂ ಅಲ್ಲ. ಕುಸ್ತಿ ಕಣ ಆಯ್ತು ನೋಡು, ನೆನಪಿರಲಿ. ನನಗೆ ಉಪದೇಶ ಮಾಡಲು ನೀನೇನು ನನ್ನ ಗುರುವಿನೂ ಅಲ್ಲ, ನಾನೇನು ನಿನ್ನ ಶಿಷ್ಯನೂ ಅಲ್ಲ. ಕಾಡಿನ ಹುಲಿಯ ತರ ಬೆಳೆಸಿದ ಈ ನಿನ್ನ ಇಲಿಯನ್ನು ಮುಂದಿನ ವರ್ಷ ಇದೇ ಕುಸ್ತಿ ಕಣದಲ್ಲಿ ಮಣ್ಣು ಮುಗಿಸೇ ಬಿಡಲಾರೆ ಈ ರಣವೀರ. ಲೇ ಬಂಡನ ಮಗನೇ, ಮುಂದಿನ ವರ್ಷ ಅಲ್ಲವೇ ಇಡೀ ನಿನ್ನ 7 ಜನ್ಮ ಜನಸಿ ಬಂದರು ಅದು ನಿನ್ನಿಂದ ಸಾಧ್ಯವಿಲ್ಲ. ಈ ನನ್ನ ಗುರುವಿನ ಕೃಪೆ ಇರುವವರೆಗೂ, ಈ ತಂದೆ ತಾಯಿಯರ ಆಶೀರ್ವಾದ ಇರುವವರೆಗೂ, ಈ ಬಹುಬಲದ ಬಲದಿಂದ ನಿನ್ನ ದರಿದ್ರ ದೇಹದಲ್ಲಿರೋ ಎಲುಬುಗಳನ್ನು ಪುಡಿ ಪುಡಿ ಮಾಡದೆ ಹೋದರೆ ಉಡಿ ಎಬ್ಬಿಸಿದರೆ ಬಹುಬಲನೇ ಅಲ್ಲ ಈ ಕ್ರಾಂತಿ. ಲೇ ಶಕ್ತಿಯಿಂದ ಮೆರೆಯುವ ಗೌರರಾಜ್, ನಿನ್ನಲ್ಲಿ ದಮ್ಮನಲ್ಲಿಕ್ಕೆ ನೀ ತಾಕತ್ತನ್ನುವುದಿದ್ರೆ ಈ ಹುಲಿಯನ್ನು ಸೋಲಿಸು. ನಿನ್ನ ಪವರನ್ನು ನೋಡೇ ಬಿಡ್ತೇವೆ ಕಣವೇ, ನೋಡೇ ಬಿಡ್ತೇವೆ. ಸಾವಿರ ಈ ಪುಸ್ತಕ ಸೋದರಾದ ಒಂದು ಪವನ ತೋರಿಸ್ರು. ಮುಂದಕ್ಕೆ ನಾನು ಮನಸ್ಸು ಮಾಡಿದರೆ ಇದೇ ಈ ಕ್ಷಣನೇ ತೋರಿಸಬಲ್ಲ ಇವರಿಗೆ ಹಗಲು ನಕ್ಷತ್ರವನ್ನು. ನಡಿಬರ, ಇದು ಕಾಲಚಕ್ರದ ಆರಂಭ. ಅಂತ್ಯ ಅನ್ನೋದು ಇನ್ನು ಈ ಗರುಡರಾಜನ ಅಂಗೈಯಲ್ಲೇ ಇದೆ. ಹೋಗಲೇ ಹೋಗು. ನಿನ್ನ ಹಂತ ಎಂಬ ಕಂತೆ ನನ್ನ ಕೈಯಲ್ಲಿದೆ ಎಂದು ನಿನ್ನ ಹಣೆಬರಹದಲ್ಲಿ ಬರೆದಿದ್ದೆ. ಆದರೆ ಅದನ್ನು ತಪ್ಪಿಸಲು ಯಾರಿಂದನೂ ಸಾಧ್ಯವಿಲ್ಲ. ಕಾಂತಿ, ಮನೆಗೆ ಹೋಗಿ ನಿನ್ನ ಅಣ್ಣ ಹಾಕಿರುವಂತಹ ಈ ಸಂತೋಷವನ್ನು ಹಂಚಿಕೋ. ನಾನು ಕುಸ್ತಿ ಕಣ್ಣ ಕಡೆ ಹೋಗಿ ಬರ್ತೇನಪ್ಪ, ಕುಸ್ತಿ ಕಣ್ಣ ಕಡೆ ಹೋಗಿ ಬರ್ತೇನೆ. ಆಗಲೇ ಗುರುದೇವ, ನಿಮ್ಮ ಇಚ್ಛೆಯಂತೆ ಆಗಲೇ. ನೀವು ಹೋಗಿ ಬಾರಪ್ಪ. ಗೆಲುವಿನ ಅಮಲವನ್ನು ತಲೆಯ ಮೇಲೆ ಏರಲು ಬಿಡಬಾರದೆನ್ನುವ ಹಾಗೆ ಸೋಲಿನ ನೋವನ್ನು ಮನಸ್ಸಿನ ಆಳಕ್ಕೆ ಇಳಿಸಬಾರದೆನ್ನುವ ಹಾಗೆ ನನ್ನ ಅಣ್ಣನ ಆಜ್ಞೆಯನ್ನು ನಾನೆಂದೂ ಮರೆಯಲಾರೆ. ಮುಡಿದ ಮಲ್ಲಿಗೆ ತಟ್ಟು ಮಂದಹಾಸದಿಂದ ಮುಗುಳುನಗೆ ಬೀರುತ್ತಿರುವ ಅದೇ ಮಲ್ಲಿಗೆಯನ್ನು ಮುಡಿದ ನನ್ನ ಮನದ ಅರಗಿನಿ ಈ ಜನರ ಮಧ್ಯೆ ಚಂದನಂತೆಯೇ ಹೊಳೆಯುತ್ತಿದ್ದಳು. ಎಲ್ಲಿ ಮರೆಯಾದಳು ನನ್ನ ಚಲುವಿನ ಚಕೋರಿ. ಹಲೋ ಕ್ರಾಂತಿ. ಓ ಕಾವೇರಿ, ನೀನಾ? ಈ ನನ್ನ 2 ಕಣ್ಣುಗಳು ಈ ಜನರ ಮಧ್ಯೆ ನಿನ್ನನ್ನೇ ಹುಡುಕಾಡುತ್ತಿದ್ದವು. ಕುಸ್ತಿಯಲ್ಲಿ ಈ ನಿಮ್ಮ ಶೌರ್ಯ ಧೈರ್ಯ ನೋಡಿ ತುಂಬಾನೇ ಖುಷಿ ಆಯಿತು. ಅಷ್ಟೇ ಅಲ್ಲ, ನಾನೇ ಶೂರಾದಿ ಶೂರನೆಂದು ಮೆರೆತಿದ್ದ ಗರುಡ ರಾಜ ಅವರ ಸೊಕ್ಕನ್ನು ಸಾವಿರಾರು ಜನರ ಎದುರಿಗೆ ಮಣ್ಣು ಮುಟ್ಟಿಸಿದ್ರೆ ನನಗೆ ಪರಮಾನಂದವಾಯಿತು. ಪರಮಾನಂದ ಅಷ್ಟೇ ಅಲ್ಲ ಕಾವೇರಿ, ಇಂದು ಹಾಲು ಕುಡಿದಷ್ಟು ಸಂತೋಷವಾಗಿದೆ. ಮರೆ ಬಂದರೆ ಮರದಡಿಯಲ್ಲಿ ನಿಲ್ಲಬೇಡ, ಕಷ್ಟ ಅಂತ ಬಂದರೆ ನೆಂಟರ ಮನೆಗೆ ಹೋಗಬೇಡ, ಸುಖ ಅಂತ ಬಂದರೆ ಈ ನಂಬಿದಿರುವ ಲಕ್ಷ್ಮೀ ದೇವಿ ಮರೆಯಬೇಡ ಎನ್ನುವ ಹಾಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನೀ ನನ್ನೊಂದಿಗೆ ಇರುವಾಗ ಸೋಲೆಂಬ ಅಪ್ಸರವೇ ಇಲ್ಲ ಕಾವೇರಿ, ಸೋಲೆಂಬ ಅಪ್ಸರವೇ ಇಲ್ಲ. ಕದಿಯಲಾಗದ ವಸ್ತು ಈ ಗುರು ಕಲಿಸಿದ ವೈದ್ಯ, ಸೋಲಿಸಲಾಗದ ಶಕ್ತಿ ಕಾಪಾಡಿಕೊಂಡು ಬಂದದ್ದು ಸತ್ಯ. ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ. ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕೆಂದರೆ ಅಮರವಾಗಿರ್ಬೇಕಿದ್ರೆ ಕಾವೇರಿ, ಈ ಸುಂದರವಾದ
ಸಮಯದಲ್ಲಿ ನಾನು ನಿನಗೊಂದು ಕಾಣಿಕೆ ಕೊಡಬೇಕೆಂದಿರುವೆ. ಹೌದಾ ಅದ್ಯಾವ ಕಾಣಿಕೆ ಅಂತ ತಿಳಿಯುವುದಾ? ಕಾವೇರಿ ಕೊಡಬೇಕಾ? ಹಾಗಾದ್ರೆ ಕಣ್ಮುಚ್ಚು. ಹಾಗೆ ಕಾವೇರಿ ಕಣ್ಣು ತೆರೆ ಕಾವೇರಿ. ಇದೇನ್ರಿ ಇದು? ಇವತ್ತು ನೀವು ನನಗೆ ಮೂಗುತಿ ಕೊಟ್ಟರಲ್ಲ, ನಿಜವಾಗ್ಲೂ ಒಂದು ಮುತ್ತೈದೆ ಹೆಣ್ಣಿಗೆ ಕೊಡಬೇಕಾದ ಈ ಮೂಗುತಿಯನ್ನು ನನಗೆ ಕೊಟ್ಟಿದ್ದೀರಾ? ನಿಜವಾಗ್ಲೂ ಇವತ್ತಿನಿಂದ ನಾನು ಮುತ್ತೈದೆ ಆದೆ. ಕಾವೇರಿ, ಮುತ್ತೈದೆ ಎಂದರೆ 5 ಮುತ್ತುಗಳನ್ನು ಹೊತ್ತವಳೇ ಮುತ್ತೈದೆ. ಮೊದಲನೆಯ ಮುತ್ತು ಎಂದರೆ ಹಣೆಯ ಮೇಲಿರುವ ಕುಂಕುಮ. ಎರಡನೆಯ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ. ಮೂರನೆಯ ಮುತ್ತು ಎಂದರೆ ಆಡಿನ ಕೊರಳಲ್ಲಿರುವ ತಾಯಿ. ನಾಲ್ಕನೆಯ ಮುತ್ತು ಎಂದರೆ ಕೊರಳಲ್ಲಿರುವ ಹಸಿರು ಬಳೆ. 5ನೆಯ ಮುತ್ತು ಎಂದರೆ ಆ ಕಾಲಲ್ಲಿರುವ ಕಾಲುಂಗುರ. ಈ 5 ಮುತ್ತುಗಳ ದಿವ್ಯ ಶಕ್ತಿ ಏನು ಅಂತ ನೀವು ನನಗೆ ಹೇಳ್ಕೊಡ್ತೀರಾ? ಅವಶ್ಯವಾಗಿ ಹೇಳ್ತೀನಿ ಕಾವೇರಿ, ಕೇಳು. ಮೊದಲನೆಯ ಮುತ್ತು ಎಂದರೆ ಹಣೆಯ ಮೇಲಿರುವ ಕುಂಕುಮ. ಆ ಕುಂಕುಮದ ಬಣ್ಣ ಕೆಂಪು. ಈ ಜಗತ್ತಿಗೆ ಅಪಾಯಕಾರಿಯಾಗಿ ಕಾಣುತ್ತದೆ. ಗಂಡನನ್ನು ಬಿಟ್ಟು ಬೇರೊಬ್ಬ ಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಭದ್ರಕಾಳಿಯ ರೂಪ ತಾಳಿ ಸಂಹಾರ